ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಏನೊಂದು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ನಮ್ಮದು. ಅಂದರೆ ಪ್ರಜೆಗಳೇ ಪ್ರಭುಗಳು. ಯಾರೋ ಪ್ರಧಾನಮಂತ್ರಿ ಆಗ್ತಾನೆ ಆತ ಅಲ್ಲ, ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಆತ ಅಲ್ಲ. ನಿಜವಾದ ಪ್ರಭುಗಳು ವೋಟ್ ಹಾಕೋರು, ಪ್ರಜೆಗಳೇ ಪ್ರಭುಗಳು. ಅದು ಸರ್ವತಂತ್ರ ಗಣತಂತ್ರ ರಾಜ್ಯ ಆಗೋದಕ್ಕೆ ಮೊದಲನೇ ಡಿಸ್ಟಿಕ್ಕು. ಅದು ಫೇಲ್ಯೂರ್ ಆಗ್ಬಿಟ್ಟಿದೆ. ಏನು ಅಂತಂದರೆ, ನಮ್ಮಲ್ಲಿ ಧರ್ಮವನ್ನು ರಾಜಕೀಯದಲ್ಲಿ ತರಬಾರ್ದು ಅಂತ ಹೇಳ್ತೀವಿ. ಅಲ್ಲ ಸ್ವಾಮಿ, ನಮ್ಮ ದೇಶವನ್ನು ಡಿವೈಡ್ ಮಾಡಿದ್ದು ಧರ್ಮದ ಆಧಾರದ ಮೇಲೆ. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಡಿವೈಡ್ ಮಾಡಿಕೊಟ್ಟ ಮೇಲೆ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಇದನ್ನು ಯಾಕೆ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಹೆಸರಿಡಲಿಲ್ಲ? ನಮ್ಮ ಮೊದಲನೇ ಪ್ರಶ್ನೆ. ಇಲ್ಲಿ ನಮಗೆ ಮೋಸ ಆಯಿತು. ಇಲ್ಲಿ ನಮ್ಮನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಯಿತು. ಈ ಜವಾಹರ್ಲಾಲ್ ನೆಹರು ಏನಿದ್ದಾರೆ, ಅವರು ಬೇಸಿಕಲಿ ಮುಸಲ್ಮಾನರಂತೆ. ನೋಡಿ, ನಮ್ಗೆ ಯಾರು ಗೊತ್ತಾಗಲೇ ಇಲ್ಲ. ಆತ ಕಾಶ್ಮೀರಿ ಪಂಡಿತ್ ಅಂತ ಹೇಳ್ಕೊಂಡ್ರು. ನಾವೆಲ್ಲ ಕಾಶ್ಮೀರಿ ಪಂಡಿತರು ಅಂದ್ಬಿಟ್ಟು 1947ನೇ ಇಸ್ವಿಯಿಂದ ಹಿಡಿದು 1964ನೇ ಇಸ್ವಿವರೆಗೂ ಒಪ್ಕೊಂಡ್ಬಿಟ್ವಿ. ಆದ ಕಾಶ್ಮೀರಿ ಪಂಡಿತ ಬ್ರಾಹ್ಮಣ ಅಂತೆ ಪ್ರಧಾನಮಂತ್ರಿಯಾಗಿ ಇಟ್ಬಿಟ್ವಿ. ಅದಾದ ನಂತರ ಇಂದಿರಾ ಗಾಂಧಿ 84ನೇ ಇಸ್ವಿವರೆಗೂ ಪ್ರಧಾನಮಂತ್ರಿ ಆಗಿದ್ದರು. ಅದಾದ ನಂತರ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರು. ಅದಾದ ನಂತರ ನೋಡಿ, ಸ್ವಲ್ಪ ಜನಕ್ಕೆ ಬುದ್ಧಿ ಬರ್ತಾ ಬಂತು. ಏನಾಯಿತು? ಇಂಟರ್ನೆಟ್ ಬಂತು, ಮತ್ತು ಪ್ರಪಂಚ ಇಡೀ ದೇಶ ಒಂದು ಗ್ಲೋಬಲ್ ವಿಲೇಜ್ ಆಯಿತು. ಇಡೀ ಪ್ರಪಂಚ ಗ್ಲೋಬಲ್ ವಿಲೇಜ್ ಆಯಿತು. ಸತ್ಯತೆಗಳ ಅರಿವು ಜನಕ್ಕೆ ಶುರುವಾಯಿತು. ಈಗೇನಾಗಿದೆ, ನೀರು ಹೇಗೆ ಬೆಟ್ಟದ ಮೇಲೆ ವಾಪಸ್ ಹರ್ಕೊಂಡು ಹೋಗೋದಿಲ್ಲ, ಹಾಗೆ ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ಬರೋದಿಲ್ಲ. ಈ ರಾಹುಲ್ ಗಾಂಧಿ ಏನಿದ್ದಾರೆ, ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ನಡೆದರೆ ವಿರೋಧ ಪಕ್ಷದ ಸ್ಥಾನವನ್ನು ಸಿಗೋದಿಲ್ಲ ಅವ್ರಿಗೆ. ಇದು ಹೇಳ್ತಾ, ಧರ್ಮವನ್ನು ರಾಜಕಾರಣದಲ್ಲಿ ಬೆರೆಸಬೇಕು. ಧರ್ಮವನ್ನು ರಾಜಕಾರಣದಲ್ಲಿ ಯಾಕೆ ಬೆರೆಸಬೇಕು ಅಂತ ಹೇಳಿ ನೋಡಿ, ಧರ್ಮವನ್ನು ರಾಜಕಾರಣದಲ್ಲಿ ಬೆರೆಸೋದ್ರಿಂದ ನಮ್ಮ ದೇಶವನ್ನು ವಿಭಜನೆ ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಬೇರೆ ಮಾಡಿಕೊಟ್ವಿ. ಕೇವಲ 20% ಕಡಿಮೆ ಇದ್ದರು ಮುಸಲ್ಮಾನರು. ಅವ್ರಿಗೋಸ್ಕರ ಒಂದು ಸಪ್ರೇಟ್ ದೇಶವನ್ನು ಮಾಡಿಕೊಟ್ವಿ. ನಮ್ಮ ತೊಡೆನ ಕಟ್ ಮಾಡಿಕೊಂಡು ಬೇರೆ ದೇಶ ಮಾಡಿಕೊಟ್ಟಂಗಾಯಿತು. ಧರ್ಮವನ್ನು ರಾಜಕಾರಣದಲ್ಲಿ ಬೆರೆಸಬೇಕು. ಅದು ಮೂಲಭೂತವಾಗಿ ದೇಹ, ದೇಶ, ಸಮಾಜವನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಕ್ಕೆ ಉದಾಹರಣೆಗಳನ್ನು ಉದಾಹರಣೆಗಳನ್ನು ಕೊಟ್ಟು ಇವತ್ತಿನ ಇದನ್ನು ಪ್ರಾರಂಭಿಸ್ತೀನಿ. ಹೇಗೆ ನಮ್ಮ ದೇಶವನ್ನು ಹೊಡೆದು ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಸಪ್ರೇಟ್ ದೇಶ ಅಂತ ಮಾಡಿಕೊಟ್ಟು, ಸಪ್ರೇಟ್ ಸಂವಿಧಾನ, ಸಪ್ರೇಟ್ ಪ್ರಧಾನಮಂತ್ರಿ, ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಮಾಡಿಕೊಟ್ಟು ನಮ್ಮ ಉಳಿದಿದ್ದ ಭಾಗವನ್ನು ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಹಿಂದೂಸ್ತಾನ ಅಂತ ಕರೀಲ್ಲ. ಇಲ್ಲೇ ನೋಡಿ, ನಮ್ಮ ಹಿಂದೂಗಳಿಗೆ ಮೋಸ ಆಗಿದ್ದು. ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ, ಆದರೆ ಯಾವ ಹಿನ್ನೆಲೆ ಒಳಗೆ ಹೇಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಯಾವಾಗ ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಸಪ್ರೇಟ್ ದೇಶ ಮಾಡಿಕೊಟ್ಬಿಡ್ವಿ, ಆವಾಗಲೇ ಉಳಿದಿದ್ದು ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಹಾಗಾಗಿ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಅಂತ ಏನಾಯಿತು, ಯಾರೋ ಜವಾಹರ್ಲಾಲ್ ನೆಹರು ಜೈ ಅಂದರು, ಮಹಾತ್ಮ ಗಾಂಧಿನೂ ಜೈ ಅಂದರು, ಎಲ್ಲರೂ ಜೈ ಅಂದರು. ಯಾಕೆಂದರೆ ನಾವು ಅಲಹಾಬಾದ್ಗೆ ಹೋದಾಗ ನಾವು ನೋಡಬೇಕಾಗತ್ತೆ. ಅಲಹಾಬಾದಲ್ಲಿ ಒಂದು ಅರಮನೆ ಇದೆ. ಅದು ನೆಹರು ಅಂತ ಇತ್ತಂತೆ, ನೆಹರು ಅಂತ ಆಯ್ತಂತೆ. ಆ ಅರಮನೆನ ದೇಶಕ್ಕೋಸ್ಕರ ಬಿಟ್ಕೊಟ್ರಂತೆ ಅಂತ ಹೇಳ್ತೀವಿ. ಊಟಗೋಸ್ಕರ ಬಿಟ್ಕೊಡ್ಲಿಲ್ಲ ರೀ ನೆಹರು. ಬಹಳ ಯಾಮಾರಿಸಿದ ದೇಶವನ್ನು. ಅದನ್ನು ನೆಹರು ವಂಶಸ್ಥರೇ ದೇಶವನ್ನು ಆಳಬೇಕು ಅನ್ನೋ ಸ್ಟ್ರಾಂಗ್ ಆದ ಫೌಂಡೇಶನ್ ಉದ್ದೇಶ ಇಟ್ಕೊಂಡಿದ್ದರಿಂದ ಅದನ್ನು ಕಾಂಗ್ರೆಸ್ಗೋಸ್ಕರ ಬರ್ಕೊಟ್ರು. ಇವಾಗಲೂ ಸಹ ಕಾಂಗ್ರೆಸ್ಸಿನ ಸ್ವತ್ತಾಗಿ ಉಳ್ಕೊಂಡಿದೆ ಅದು. ನಾನು ಈಗೊಂದು 2 ವರ್ಷದ ಕೆಳಗೆ ಇದಕ್ಕೆ ಹೋಗ್ಬಂದಿದ್ದೀನಿ. ಏನಂದರೆ, ಪ್ರಯಾಗ್ರಾಜ್ ಅಲಹಾಬಾದಲ್ಲಿ ಏನು ಮಹಾಕುಂಭಮೇಳ ನಡೆಯುತ್ತೆ. ಅಲಹಾಬಾದ್ ಇವತ್ತು ಏರೋಪ್ಲೇನ್ ಅಂತ ಬರುತ್ತೆ. ರೈಲ್ವೆ ನಿಲ್ದಾಣದಿಂದ ಸುಮಾರು 2-3-4 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಎಡಗಡೆಗೆ ಒಂದು ರೋಡ್ ಹೋಗುತ್ತೆ. ಅಲ್ಲಿ ಒಳಗಡೆ ಒಂದು 3 ಕಿಲೋಮೀಟ್ರ್ ಹೋದರೆ ಅಲ್ಲಿ ನೋಡಿ ಸಿಗುತ್ತೆ, ಈ ನೆಹರುದ ಅರಮನೆ ಸಿಗುತ್ತೆ. ಮೈಸೂರು ಅರಮನೆ ನೋಡಿದವರಿಗೆ ಅದೊಂದು ಅರಮನೆ, ಸಣ್ಣ ಅರಮನೆ ಥರ ಕಾಣುತ್ತೆ. ಅದನ್ನು ಕಾಂಗ್ರೆಸ್ ಆಫೀಸ್ಗೋಸ್ಕರ ಬಿಟ್ಕೊಟ್ಟಿರೋದು. ಇವಾಗಲೂ ಸಹ ಕಾಂಗ್ರೆಸ್ಸಿನ ಸ್ವತ್ತಾಗಿ ಉಳ್ಕೊಂಡಿದೆ. ಈಗ ಅರಮನೆಯನ್ನು ದೇಶಕ್ಕೋಸ್ಕರ ಬಿಟ್ಕೊಟ್ರಂತೆ ನೆಹರು. ಏನಾಯಿತು? ಅಂತೆ ಕಂತೆಗಳಿಂದ ನಂಬೋದು ಜಾಸ್ತಿ ಹಿಂದೂಗಳು. ಏನಾಯಿತು? ತಲೆ ಮೇಲೆ ಕೂರಿಸ್ಕೊಂಬಿಟ್ವಿ. ಅದು 17 ವರ್ಷಗಳ ಕಾಲ ಸಾಯೋವರೆಗೂ ಪ್ರಧಾನಮಂತ್ರಿ ಆಗಿರೋಂಗೆ ನೋಡ್ಕೊಂಡ್ವಿ. ಅದಾದ ನಂತರ
ಇಂದಿರಾ ಗಾಂಧಿಯವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡ್ಕೊಂಡ್ವಿ. ಅದಾನಂತರ ರಾಜೀವ್ ಗಾಂಧಿ ಅಪ್ರಬುದ್ಧ ರಾಜಕಾರಣಿ. ಏನು ಅಂತಂದರೆ ನಮ್ಮದೇ ದೇಶದ ಪ್ರಜೆಗಳು ತಮಿಳುನಾಡಿನಲ್ಲಿರ್ತಕ್ಕಂಥವ್ರು ಶ್ರೀಲಂಕಾದಲ್ಲಿ ನಮಗೆ ಸ್ವತಂತ್ರ ಪ್ರದೇಶ ಬೇಕು ಅಂತ ಯುದ್ಧ ಮಾಡ್ತಿದ್ರು. ಆವಾಗ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಅಂದ್ಬಿಟ್ಟು ಒಂದು ಪೀಸ್ ಕೀಪಿಂಗ್ ಫೋರ್ಸ್ ತಗೊಂಡ್ಬಿಟ್ಟು ನಮ್ಮದೇ ದೇಶದ ಪ್ರಜೆಗಳನ್ನ ಬೇರೆ ದೇಶದಲ್ಲಿ ಹೊಡೆದಾಕತಕ್ಕಂಥ ಯಾರಾದರೂ ಅಪ್ರಬುದ್ಧ ರಾಜಕಾರಣಿ ಇದ್ದಾರೆ ಅಂದರೆ ಭಯಂಕರ ದಡ್ಡ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅಂತ ಹೇಳಬೇಕಾಗತ್ತೆ. ಬಹಳ ನೋವಿನಿಂದ ಹೇಳಬೇಕಾಗತ್ತೆ. ಇದು ಕಠೋರ ಸತ್ಯನೂ ಹೌದು. ಇಂಥ ಅವ್ರನ್ನೂ ತಲೆ ಮೇಲೆ ಹೊರಿಸ್ಕೊಂಡು ಬರ್ದ್ವಿ. ಅವ್ರನ್ನೂ ಸಾಯೋವರೆಗೂ ಪ್ರಧಾನಮಂತ್ರಿ ಆಗಿರೋಂಗೆ ನೋಡ್ಕೊಂಡ್ವಿ. ಆತ ಏನಾದ್ರು ಬದುಕಿದ್ದಿದ್ರೆ ಬೇರೆ ಪಕ್ಷಗಳು ಬೆಳೆಯೋಕ್ಕೆ ಬರ್ತಿರಲಿಲ್ಲ. ಈಗೇನಾಯಿತು, ನರೇಂದ್ರ ಮೋದಿಯವರು ಬಂದಿದ್ದಾರೆ. ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಇಡೀ ವಿಶ್ವಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥ ಏಕಮೇವ ದ್ವಿತೀಯ ವ್ಯಕ್ತಿಯಾಗಿ ಬಂದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಇರ್ಬೋದು ಅಥವಾ ಪುಟಿನ್ ಇರ್ಬೋದು, ಎಲ್ರಿಗೂ ಸಹ ಗುರುವಿನ ಸ್ಥಾನವನ್ನು ಕೊಟ್ಟು ನರೇಂದ್ರ ಮೋದಿಯವರು ನೋಡ್ತಾರೆ. ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿ ಅಂದರೆ ಪ್ರಾಪಂಚಿಕ ಏನು ಒಂದು ಮಂಚ ಇದೆ, ಅಲ್ಲಿ ನರೇಂದ್ರ ಮೋದಿಯವರು ಜಾಗತಿಕ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ನೆಹರು ಇದ್ದರು, ಅವರು ಎಲ್ಲೋ ಯಾರ್ದೋ ಹಿಂದೆ ಕೈ ಕಟ್ಕೊಂಡು ಹೋಗೋರು. ಅಷ್ಟು ಬಿಟ್ಟುಬಿಟ್ರೆ ನರೇಂದ್ರ ಮೋದಿಯವರು ಜಾಗತಿಕ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಇಂಥವನ್ನೆಲ್ಲ ಪಡೆದಿರ್ತಕ್ಕಂಥ ನಾವು ನಿಜವಾಗ್ಲೂ ಹೆಮ್ಮೆಯವರು. ಯಾವಾಗ ನಾವು ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಮಾಡಿಕೊಟ್ಟು ಬಿಡ್ವಿ, ಉಳಿದಿದ್ದಿನ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಯಾಕೆ ಅನ್ನೋ ಪ್ರಶ್ನೆ ಬಂದರೆ, ನೆಹರು ಮುಸಲ್ಮಾನ ಅಂತೆ. ಹೇಗೆ ಒಬ್ಬ ತಂದೆ ಒಂದೇ ಮೈಸೂರು ಪಾಕ್ ಇರುತ್ತೆ, 4-5 ಜನ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ. ಒಬ್ಬರು ಮೊಹಮ್ಮದ್ ಅಲಿ ಜಿನ್ನಾ, ಒಬ್ಬರು ಶೇಖ್ ಅಬ್ದುಲ್ಲಾ, ಒಬ್ಬರು ಜವಾಹರ್ಲಾಲ್ ನೆಹರು ಒಂದು ತುಂಡು ಕೊಟ್ಬಿಡ್ತಾರೆ. ಇನ್ನು ಉಳಿದಿದ್ದು ತುಂಡು 2 ತುಂಡನ್ನ ಮಾಡಿ ಶೇಖ್ ಅಬ್ದುಲ್ಲಾಗೆ ಮತ್ತು ಪಾಕಿಸ್ತಾನದ ಇವನಿದೆಲ್ಲ ಮೊಹಮ್ಮದ್ ಅಲಿ ಜಿನ್ನಾಗೆ ಕೊಡ್ತಾರೆ. ಹೀಗೆ ಪಾಕಿಸ್ತಾನ ವಿಭಜನೆ ಆದಮೇಲೆ ಇಂಡಿಯಾ ದೇಶವನ್ನು ಉಳಿದಿದ್ದಕ್ಕಂಥ ಪ್ರದೇಶ ಹಿಂದೂಸ್ತಾನ ಅಂತ ಕರೆಯೋದು ತಪ್ಪು ಮಾಡ್ತಾರೆ. ಅದೇ ಮುಂದುವರ್ಕೊಂಡು ಬಂದುಬಿಟ್ಟಿದೆ. ಏನಾಗಿದೆ, ಇವಾಗಲೂ ಸಹ ಹಿಂದೂಸ್ತಾನವನ್ನು ಇಂಡಿಯಾ ದೇಶ ಅಂತ ಕರೆದು ತಪ್ಪು ಮಾಡಿದ್ದೀವಿ ನಾವು. ಯಾವಾಗ ಧರ್ಮವನ್ನು ರಾಜಕೀಯದಲ್ಲಿ ಬೆರೆಸಲ್ಲ ಆವಾಗ ಇಂತಹ ಅಪಚಾರಗಳು ನಡೀತಾನೆ ಇರುತ್ತೆ. ಹಿಸ್ಟ್ರಿನಲ್ಲಿ ತಪ್ಪಾಗ್ತಾನೆ ಇರುತ್ತೆ. ಈ ತಪ್ಪುಗಳನ್ನೆಲ್ಲ ಸರಿಪಡಿಸಬೇಕು ಅಂದರೆ ಉಳಿದಿರ್ತಕ್ಕಂಥ ಪ್ರದೇಶ ಏನಿದೆ, ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಡಿವೈಡ್ ಮಾಡಿಬಿಟ್ಟು ಉಳಿದಿದ್ದು ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಹಿಂದೂ ದೇಶ, ಇದನ್ನು ಹಿಂದೂಸ್ತಾನ ಅಂತ ಕರಿಬೇಕು. ನಮ್ಮ ಮೊದಲನೇ ಎಪಿಸೋಡ್ ಮಾಡಿದಾಗಲೂ ಇದೇ ಮಾತನ್ನು ಹೇಳಿದ್ದೀನಿ, ಪುನಃ ಹೇಳ್ತಾ ಇದ್ದೀನಿ. ಏನು ಅಂತ ಇಲ್ಲಿ ನಾವು ತಪ್ಪು ಬಿಟ್ಟಿದ್ದೀವಿ. ಸೊ ತಪ್ಪಿ ಏನಾಗಿದೆ, ಒಂದು ಹೆಜ್ಜೆ ತಪ್ಪಿದ್ದರಿಂದ ಹಿಂದೆ ಓಡ್ತಾ ಇದ್ದೀವಿ ನಾವು. ಇದನ್ನು ಸರಿಪಡಿಸ್ಕೋಬೇಕು ಅಂದರೆ ಇದು ಸರಿಯಾದ ಕಾಲ. ನರೇಂದ್ರ ಮೋದಿಯವರು 3ನೇ ಟರ್ಮಿಗೆ ಇದು ಮಾಡಿದ್ದಾರೆ. ಧರ್ಮವನ್ನು ರಾಜಕಾರಣದ ತರದಿಂದ ಏನಾಗುತ್ತೆ ಅಂತ ನೋಡ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ಯೋಗಿ ಆದಿತ್ಯನಾಥ್ ಅಂದ್ಬಿಟ್ಟು ಮಹಂತ ಅವೈದ್ಯನಾಥ್ ಅಂದ್ಬಿಟ್ಟು ಗೋರಖ್ಪುರಲ್ಲಿ ಈಸ್ಟ್ ಉತ್ತರ ಪ್ರದೇಶದಲ್ಲಿ ಒಂದು ಜಿಲ್ಲೆ ಇದೆ. ಅಲ್ಲಿ MP ಆಗಿರ್ತಾರೆ ಮಹಂತ ಅವೈದ್ಯನಾಥ್ ಅಂದ್ಬಿಟ್ಟು. ಅವರು ನಮ್ಮ ನಂತರ ಸ್ಥಾನವನ್ನು ಅಲಂಕರಿಸೋರು ಯೋಗಿ ಆದಿತ್ಯನಾಥ್. ಇವ್ರನ್ನ ಏನು ಮಾಡ್ತಾರೆ, ನರೇಂದ್ರ ಮೋದಿಯವರು ಗುರುತಿಸ್ತಾರೆ. ಈತ ಅತ್ಯಂತ ಬುದ್ಧಿವಂತ, ಧರ್ಮವನ್ನು ರಾಜಕಾರಣದಲ್ಲಿ ಬೆರೆಸೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವ್ರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡ್ತಾರೆ. ಇವರು MP ಆಗಿರೋದನ್ನು ತೆಗೆದುಹಾಕ್ಬಿಟ್ಟು ಅವರೇನು ಮಾಡ್ತಾರೆ, ಇವಾಗ ಏನಾದರೂ ಇಂಡಿಯಾ ದೇಶ ಹಿಂದೂಸ್ತಾನಕ್ಕೆ ಟ್ಯಾಕ್ಸ್ ರೆವಿನ್ಯೂ ಕೊಡ್ತಾ ಇದೆ, ಅತ್ಯಂತ ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ, ಅದು ಉತ್ತರ ಪ್ರದೇಶ. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅಂತ ಉತ್ತರ ಪ್ರದೇಶ. 24-25 ಕೋಟಿ ಜನಸಂಖ್ಯೆ ಇದೆ. ಮತ್ತು ನಮ್ಮ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಉತ್ತರ ಪ್ರದೇಶದ ಮುಖಾಂತರನೇ ಬರಬೇಕು. ಅದು ಮತ್ತೆ ಸಿದ್ಧವಾಗ್ತಾ ಇದೆ. ಇದು ಮಧ್ಯ ಬಿಟ್ಟು ಹೋಗಿತ್ತು, ಮತ್ತೆ ಸಿದ್ಧವಾಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಧರ್ಮವನ್ನು ರಾಜಕಾರಣದಲ್ಲಿ ಸೇರಿಸಬೇಕು. ಡಿಫೆನ್ಸ್ ಕಾರಿಡಾರ್ ಇರ್ಬೋದು, IT ಸೆಕ್ಟರ್ ಇರ್ಬೋದು, ಮತ್ತು ಫಿಲ್ಮ್ ಇರ್ಬೋದು, ಯಾವುದೇ ರಂಗವನ್ನು ತೊಗೊಂಡ್ರು ಇವತ್ತೇನಾಗಿ ಉತ್ತರ ಪ್ರದೇಶ ನಂಬರ್ 1 ಆಗಿ ಹೊರಹೊಮ್ಮುತ್ತಾ ಇದೆ. ಅದು ಏನು, ಯೋಗಿ ಆದಿತ್ಯನಾಥ್ ಅಂಥವರು ಸನ್ಯಾಸಿಯಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿರೋದ್ರಿಂದ ಯಾರೂ ಬೆಟ್ಟು ತೋರ್ಸೋಕ್ಕಾಗೋದಿಲ್ಲ. ಆ ಥರ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು ಅರಾಜಕತೆ, ಕಳ್ಳರು, ಕಾಕರು ಇವ್ರನ್ನೆಲ್ಲ ಬಗ್ಗು ಬಡಿತಾ ಇದ್ದಾರೆ. ಅದು ಬಹಳ ದೊಡ್ಡ ವಿಷಯ. ಉತ್ತರ ಪ್ರದೇಶ ಅಂತಂದರೆ ನೋಡಿ, ಹಿಂದೂಗಳು ಅಮಾಯಕರು, ಅನಕ್ಷರಸ್ಥರು ಜಾಸ್ತಿ ಇದ್ದರು. ಅವರೆಲ್ಲ ಮುಸಲ್ಮಾನರಾಗಿ ಕನ್ವರ್ಟ್ ಆದರು.
ಕಾಶ್ಮೀರದಲ್ಲಿ ಏನು ಹಿಂದೂ ಮುಸ್ಲಿಂ ಗಲಾಟೆ ಅಂದ್ಕೊಂಡು ಆರ್ಟಿಕಲ್ 370 ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಇವ್ರು ಯಾರು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಮುಸಲ್ಮಾನರಲ್ಲ, ಎಲ್ಲ ಕೆಲವರು ಬಂದಿರ್ಬೋದು. ಆದರೆ ಉತ್ತರ ಪ್ರದೇಶ ಲಕ್ನೋಯಿಂದ ಹೋಗಿರ್ತಕ್ಕಂಥ ಕನ್ವರ್ಟ್ ಆಗಿರ್ತಕ್ಕಂಥ ಮುಸಲ್ಮಾನರು ಹೋಗಿದ್ದೆ ಜಾತಿ. ಅವರು ಏನು ಮಾಡಿದ್ರು, ಇಡೀ ಹಿಂದೂಸ್ತಾನವನ್ನು ಮುಸಲ್ಮಾನರು ಮಾಡಬೇಕು ಅಂತ, ಮುಸಲ್ಮಾನ ಸಂಸ್ಥಾನ ಮಾಡಬೇಕು, ಮುಸಲ್ಮಾನ್ ದೇಶ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟರು. ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗ ಅನೇಕ ಕಾರಣಗಳಿವೆ. ಸ್ವಾತಂತ್ರ್ಯ ಬಂದಾಗ ನೋಡಿ, ಶ್ರೀನಗರ ಏರ್ಪೋರ್ಟ್ನ ಈ ಬಂಡುಕೋರರು, ಮುಸಲ್ಮಾನ ಬಂಡುಕೋರರು ವಶಪಡಿಸ್ಕೋತಾರೆ. ಆಗ ನೋಡಿ ಮಾಣಿಕ್ ಶಾ ಇರ್ತಾರೆ, ಮಾಣಿಕ್ ಶಾ ಸೈನ್ಯದ ಮುಖ್ಯಸ್ಥರಾಗಿರ್ತಾರೆ. ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಒಂದು ಇದನ್ನು ಕಳಿಸ್ತಾರೆ, ಏನು ಮೆಸೇಜ್ ಕಳಿಸ್ತಾರೆ, ನೀವು ಒಂದು ವಿಮಾನದಲ್ಲಿ ಇರ್ತೀವಿ, ಕೆಲವು ಯುದ್ಧ ಸಾಮಗ್ರಿಗಳು, ರೈಫಲ್ಗಳು, ಮದ್ದುಗುಂಡುಗಳು ವಿಮಾನದಲ್ಲಿ ಆಗೋಷ್ಟು ಸೈನಿಕರನ್ನ ಕಳಿಸ್ಕೊಡಿ, ನಾವು ಕಾಶ್ಮೀರನ ವಶಪಡಿಸ್ಕೊತೀವಿ, ನಮ್ಮ ದೇಶ ಅಖಂಡವಾಗಿರುತ್ತೆ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲು ವಿಮಾನವನ್ನು ಕಳಿಸ್ತಾರೆ. ಒಂದಲ್ಲ 2-3 ವಿಮಾನಗಳನ್ನ ಕಳಿಸ್ತಾರೆ. ವಿಮಾನಗಳನ್ನ ಕಳಿಸಿದಾಗ ವಿಮಾನ ಹಿಡಿಯೋದಕ್ಕೆ ಜಾಗನೇ ಇರಲ್ಲ. ಆವಾಗ ಏನಾಗುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಿಗೆ ಇವರು ಮನವಿ ಮಾಡ್ಕೊತಾರೆ, ವಿಮಾನ ಹಿಡಿಯೋದಕ್ಕೆ ಜಾಗ ಮಾಡಿಕೊಡಿ, ದೇಶವನ್ನು ಗೆದ್ದುಬಿಡ್ತೀವಿ, ನಾವು ಗೆದ್ದುಬಿಟ್ಟು ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೇನಾಗುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸದಸ್ಯರು ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ, ವಿಮಾನ ಹಿಡಿಯೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅನುಕೂಲ ಮಾಡಿಕೊಟ್ಟಾಗ ಆ ಕಾಶ್ಮೀರದಲ್ಲಿರ್ತಕ್ಕಂಥ ಶ್ರೀನಗರ ಏರ್ಪೋರ್ಟು ಎಲ್ಲ ಇಂಡಿಯಾ ದೇಶದ ವಶ ಆಗುತ್ತೆ. ಇದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ. ಈ ರಾಷ್ಟ್ರೀಯ ಸ್ವಯಂ ಸಂಘ ದೇಶದ ಏಕತೆ ಅಖಂಡತೆಗೋಸ್ಕರ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತಂದರೆ, ಇದೇನಾಗುತ್ತೆ, ಮಹಾತ್ಮ ಗಾಂಧೀಜಿನ ನಾಥರಾಮ್ ಗೋಡ್ಸೆ ಅಂತ ಒಂದು ಇದು ಬರುತ್ತೆ. ಶಿಮ್ಲಾ ಹೈಕೋರ್ಟ್ ಇರುತ್ತೆ, ಅವಾಗಿನ್ನು ಇಂಡಿಯಾ ದೇಶಕ್ಕೆ ಸುಪ್ರೀಂ ಕೋರ್ಟ್ ಇರಲ್ಲ. ಅಲ್ಲಿ ನಾಥರಾಮ್ ಗೋಡ್ಸೆ ತಪ್ಪಿತಸ್ಥ ಅಂತ ಇದು ಮಾಡ್ತಾರೆ. ನಾಥರಾಮ್ ಗೋಡ್ಸೆ ಹೇಳ್ತಾರೆ, ನಾನು ಸ್ವಯಂ ಸೇವಕ ಅಲ್ಲ, ನೆಹರು ಮತ್ತು ಗಾಂಧಿ ಈ ಥರ ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡ್ತಿದ್ದರಿಂದ ನನ್ನ ಬ್ರ್ಯಾಂಡ್ ಮಾಡಿದ್ದಾರೆ, ಇವರು ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಹೇಳ್ಕೊಂಡು ಅವರೇನು ಮಾಡ್ತಾರೆ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳ್ತಿರ್ತಾರೆ. ಇದನ್ನು ಹಿಂದೂಗಳು ದೇವಸ್ಥಾನಗಳಲ್ಲಿ ಮಾತ್ರ ಹೇಳ್ತಾರೆ, ಮುಸಲ್ಮಾನರ ಮಸೀದಿಗಳಲ್ಲಿ ಯಾಕೆ ಹೇಳೋದಿಲ್ಲ ಅನ್ನೋ ಕ್ವಶನ್ ಇಡ್ತಾರೆ. ಈ ಥರ 128 ರೀಸನ್ಗಳು ನಾಥರಾಮ್ ಗೋಡ್ಸೆ ಕೊಡ್ತಾರೆ. ನಾಥರಾಮ್ ಗೋಡ್ಸೆ ನಮ್ಮ ಥರ ಆರ್ಡಿನರಿ ಮನುಷ್ಯ ಅಲ್ಲ. ನಾಥರಾಮ್ ಗೋಡ್ಸೆ ಪ್ರಬುದ್ಧ ಲಾಯರು. ಆತನ ಇದನ್ನು ಶಿಮ್ಲಾ ಹೈಕೋರ್ಟಲ್ಲಿ ಜಡ್ಜು ತೀರ್ಮಾನ ಕೊಡ್ತಾರೆ. ಏನು ಅಂತಂದರೆ, ಇಲ್ಲಿ ಏನು ನಾಥರಾಮ್ ಗೋಡ್ಸೆ ಮಾತಾಡಿದ್ದಾರೆ ಅಥವಾ ಇಲ್ಲೇನು ವಾದವಿವಾದಗಳಾಗ್ತಾಯಿದೆ, ಇದೆಲ್ಲ 25 ವರ್ಷಗಳ ನಂತರ ಪಬ್ಲಿಷ್ ಮಾಡಿ ಜನಗಳಕ್ಕೆ ಓಪನ್ ಆಗಿ ಬಿಡ್ಬೋದು. ಈಗಲೇ ಬಿಟ್ಬಿಟ್ರೆ ಕ್ರಾಂತಿ ಆಗುತ್ತೆ, ದೊಂಬಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಇದು ನಮ್ಮ ಅಮೆಝಾನಲ್ಲಿ ಸಿಗುತ್ತೆ ಪುಸ್ತಕ, ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ವೈ ಐ ಕಿಲ್ಡ್ ಗಾಂಧಿ ಅಂತ ಅಂದ್ಬಿಟ್ಟು. ಅದನ್ನು ಓದಿದ್ರೆ ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ದುರಂತ ಆಗಿದೆ ಈ ಕಾಂಗ್ರೆಸ್ನವರಿಂದ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನಾವು ಪುನಃ ಬರಿಬೇಕಾದಂಥ ಕಾಲ ಬಂದಿದೆ. ಇದನ್ನು ಪುನಃ ಬರಿಬೇಕು, ಜನಗಳ ಕಠೋರ ಸತ್ಯದ ಅರಿವಾಗಬೇಕು ಅಂತ ಹೇಳಿ ನೆನಪಿನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.